ಭಾರತದ ಆನ್ಲೈನ್ ಶಾಪಿಂಗ್ ಅಂದ್ರೆ ಅದೊಂದು ಬರೀ ಮಾರುಕಟ್ಟೆ ಅಲ್ಲ, ಅದೊಂದು ದೊಡ್ಡ ಯುದ್ಧಭೂಮಿನೇ ಸರಿ. ಇಲ್ಲಿ ನಡೀತಿರೋ ಸ್ಪರ್ಧೆ ಇದೆಯಲ್ಲ, ಅದು ತುಂಬಾನೇ ತೀವ್ರವಾಗಿದೆ. ಮತ್ತೆ ಇಲ್ಲಿ ಸಿಗೋ ಬಹುಮಾನದ ಮೊತ್ತ ಅದು ನಿಜಕ್ಕೂ ಅದ್ಭುತವಾಗಿದೆ. ಸರಿ, ಬನ್ನಿ ಈ ಯುದ್ಧದ ಆಳಕ್ಕೆ ಇಳಿದು ನೋಡೋಣ. 200 ಬಿಲಿಯನ್, ಇದನ್ನ ಕೇಳಿದ್ರೇನೆ ದೊಡ್ಡದಾಡನ್ಸುತ್ತೆ ಅಲ್ವಾ? 2026ರ ಹೊತ್ತಿಗೆ ಭಾರತದ ಕಾಮರ್ಸ್ ಮಾರುಕಟ್ಟೆ ಈ ಮೊತ್ತವನ್ನ ತಲುಪುತ್ತೆ ಅಂತ ಒಂದು ಅಂದಾಜು. ಇದು ಸುಮ್ಮನೆ ಒಂದು ಸಂಖ್ಯೆ ಅಲ್ಲ. ದೇಶದ ದೊಡ್ಡ ದೊಡ್ಡ ಕಂಪನಿಗಳು ಯಾಕಿಲ್ಲಿ ಜಾಗಕ್ಕಾಗಿ ಹೋರಾಡ್ತಾ ಇವೆ ಅನ್ನೋದಕ್ಕೆ ಇದೇ ಕಾರಣ. ಈ ಅದ್ಭುತವಾದ ಬೆಳವಣಿಗೆಯೇ ಈ ದೊಡ್ಡ ಸ್ಪರ್ಧೆಗೆ ಅಡಿಪಾಯ ಹಾಕಿದೆ. ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಭಾರತದ ಕಾಮರ್ಸ್ ಕಥೆ ಅಂದ್ರೆ ಅದು ಎರಡು ಹೆಸರುಗಳ ಸುತ್ತ ಗಿರಕಿ ಹೊಡೆಯೋಡು. ಒಂದು ಗ್ಲೋಬಲ್ ದೈತ್ಯ ಅಮೆಜಾನ್, ಇನ್ನೊಂದು ನಮ್ಮದೇ ಸ್ಥಳೀಯ ಚಾಂಪಿಯನ್ ಫ್ಲಿಪ್ಕಾರ್ಟ್. ಇವರ ನಡುವಿನ ನೇರ ಹಣಾಹಣಿಯೇ ಈ ಕ್ಷೇತ್ರದ ಅಡಿಪಾಯ. ಇವೆರಡರ ಸ್ಟ್ರಾಟಜಿ ನೋಡಿದ್ರೆ ಎಷ್ಟು ಬೇರೆ ಬೇರೆ ಅಂತ ನಮಗೆ ಗೊತ್ತಾಗುತ್ತೆ. ಒಂದ್ ಕಡೆ ಅಮೆಜಾನ್ ತನ್ನ ಗ್ಲೋಬಲ್ ಪವರ್, ಅದರ ಪ್ರೈಮ್ ಇಕೋಸಿಸ್ಟಮ್, ಟೆಕ್ನಾಲಜಿ ಎಲ್ಲವನ್ನೂ ಬಳಸ್ಕೊಳ್ಳುತ್ತೆ. ಇನ್ನೊಂದ್ ಕಡೆ ಫ್ಲಿಪ್ಕಾರ್ಟ್ ಭಾರತೀಯ ಮಾರುಕಟ್ಟೆಯ ನಾಡಿಮಿಡಿತವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು Tier 2, Tier 3 ನಗರಗಳ ಮೇಲೆ ಫೋಕಸ್ ಮಾಡುತ್ತೆ. ಒಬ್ರು ಜಾಗತಿಕ ಶಕ್ತಿಯಾದ್ರೆ ಇನ್ನೊಬ್ರು ಸ್ಥಳೀಯ ಹೀರೋ. ಹೌದು, ಇಬ್ರೂ ಎಲ್ಲದರಲ್ಲೂ ಸ್ಪರ್ಧೆ ಮಾಡ್ತಾರೆ. ಆದರೆ ಅವರ ನಿಜವಾದ ಶಕ್ತಿ ಇರೋದು ಕೆಲವೊಂದು ನಿರ್ದಿಷ್ಟ ವಿಭಾಗಗಳಲ್ಲಿ. ಈಗ ಎಲೆಕ್ಟ್ರಾನಿಕ್ಸ್ ಅಥವಾ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಬೇಕು ಅಂದ್ರೆ ಜನ ಹೆಚ್ಚಾಗಿ ಅಮೆಜಾನ್ ಕಡೆ ಹೋಗ್ತಾರೆ. ಆದರೆ ಇಂಡಿಯನ್ ಫ್ಯಾಷನ್ ಅಥವಾ ಒಂದು ಒಳ್ಳೆ ಬಜೆಟ್ ಸ್ಮಾರ್ಟ್ಫೋನ್ ಬೇಕು ಅಂದ್ರೆ ಫ್ಲಿಪ್ಕಾರ್ಟ್ ಮೊದಲ ಆಯ್ಕೆ. ಇದು ಅವರ ನಿಜವಾದ ಪ್ರಾಬಲ್ಯ ಎಲ್ಲಿದೆ ಅಂತ ತೋರಿಸುತ್ತೆ. ಇಲ್ಲಿವರೆಗೂ ಕಥೆ ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ ಬಗ್ಗೆ ಇತ್ತು. ಆದ್ರೆ ಈಗ ಕಥೆ ಬದಲಾಗ್ತಾ ಇದೆ. ಯಾಕಂದ್ರೆ ಮಾರುಕಟ್ಟೆಗೆ 3 ಹೊಸ ಶಕ್ತಿಶಾಲಿ ಆಟಗಾರರು ಬಂದಿದ್ದಾರೆ. ಇವರು ಬರೀ ಆಟಗಾರರಲ್ಲ, ಇಡೀ ಆಟದ ನಿಯಮಗಳನ್ನೇ ಬದಲಾಯಿಸೋಕೆ ಬಂದಿದ್ದಾರೆ. ಇವರು ಈ ಇಬ್ಬರು ದೈತ್ಯರಿಗೆ ಒಂದು ನಿಜವಾದ ಸವಾಲನ್ನು ಒಡ್ಡುತ್ತಿದ್ದಾರೆ. ಮೊದಲನೇದ್ದು ಕ್ವಿಕ್ ಕಾಮರ್ಸ್. ಇದರ ಹೆಸರಲ್ಲೇ ಎಲ್ಲ ಇದೆ. ಅಂದ್ರೆ ನೀವು ಆರ್ಡರ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಸಾಮಾನ್ ಬಂದ್ಬಿಡುತ್ತೆ. ಯೋಚನೆ ಮಾಡಿ, 10 ರಿಂದ 30 ನಿಮಿಷದಲ್ಲಿ ದಿನಸಿ ಇರ್ಬೋದು ಅಥವಾ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ಸ್ ಇರ್ಬೋದು, ಎಲ್ಲವೂ ತಕ್ಷಣಕ್ಕೆ ಸಿಗುತ್ತೆ. ಇದರ ಬೆಳವಣಿಗೆ ಎಷ್ಟಿದೆ ಅಂತ ಕೇಳಿದ್ರೆ ನೀವು ಆಶ್ಚರ್ಯಪಡ್ತೀರಾ. ಕೇವಲ 2 ವರ್ಷದಲ್ಲಿ ಆನ್ಲೈನ್ ಗ್ರೋಸರಿ ಮಾರುಕಟ್ಟೆಯಲ್ಲಿ ಇವರ ಪಾಲು 3/2 ಇದು ಸುಮ್ಮನೆ ಮಾತಲ್ಲ, ಇದೊಂದು ನಿಜವಾದ ಗ್ರೌಂಡ್ ಲೆವೆಲ್ ಬದಲಾವಣೆ. ನಿಜಕ್ಕೂ ಅದ್ಭುತವಾದ ಬೆಳವಣಿಗೆ. ಎರಡನೇದು ಟ್ರೆಂಡ್ ಫಸ್ಟ್ ಕಾಮರ್ಸ್. ಇದು ಪೂರ್ತಿಯಾಗಿ ಸೋಷಿಯಲ್ ಮೀಡಿಯಾ ಮೇಲೆ ನಿಂತಿರೋದು. ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಡ್ರೆಸ್ ವೈರಲ್ ಆಯ್ತಾ, ಕೆಲವೇ ದಿನಗಳಲ್ಲಿ ಅದೇ ತರಹದ ಡ್ರೆಸ್ ಕೈಗೆಟುಕೋ ಬೆಲೆಯಲ್ಲಿ ನಿಂಗೆ ಸಿಗುತ್ತೆ. ಇದು ವಿಶೇಷವಾಗಿ ಯುವಕರನ್ನ ಟಾರ್ಗೆಟ್ ಮಾಡುತ್ತೆ. ಮತ್ತು ಮೂರನೇದು ಹೈಪರ್ ವ್ಯಾಲ್ಯೂ ಕಾಮರ್ಸ್. ಇಲ್ಲಿ ಎಲ್ಲದಕ್ಕಿಂತ ಮುಖ್ಯವಾಗಿರೋದು ಬೆಲೆ, ಅಂದ್ರೆ ಅತೀ ಕಡಿಮೆ ಬೆಲೆ. ಭಾರತದಲ್ಲಿ ಒಂದು ದೊಡ್ಡ ಗ್ರಾಹಕ ವರ್ಗ ಇದೆ, ಅವರಿಗೆ ಬೆಲೆನೇ ಮುಖ್ಯ. ಅವರನ್ನೇ ಇದು ಗುರಿಯಾಗಿಸ್ಕೊಂಡಿದೆ. ವಿಷಯ ಇಷ್ಟೇ, ಈಗಿನ ಸ್ಪರ್ಧೆ ಅಮೆಜಾನ್, ಫ್ಲಿಪ್ಕಾರ್ಟ್ ನಡುವೆ ಮಾತ್ರ ಇಲ್ಲ. ಈ ಕ್ವಿಕ್, ಟ್ರೆಂಡ್ ಫಸ್ಟ್ ಮತ್ತು ಹೈಪರ್ ವ್ಯಾಲ್ಯೂ ಕಾಮರ್ಸ್ಗಳು ಬಂದು ಮಾರುಕಟ್ಟೆಯನ್ನೇ ಅಲುಗಾಡಿಸ್ತಾ ಇವೆ. ಇದು ಹಳೆ ದ್ವಂದ್ವ ಯುದ್ಧಕ್ಕೆ ಎದುರಾಗಿರೋ ಒಂದು ನಿಜವಾದ ಬಹುಮುಖಿ ಸವಾಲು. ಸರಿ, ಈ ಹೊಸ ಮಾಡೆಲ್ಗಳು ಯಾಕೆ ಇಷ್ಟು ಯಶಸ್ವಿಯಾಗ್ತಾ ಇವೆ? ಅದಕ್ಕೆ ಕಾರಣ ಭಾರತ ಅಂದ್ರೆ ಒಂದೇ ಮಾರುಕಟ್ಟೆ ಅಲ್ಲ, ಅದು ಹಲವು ಭಾರತಗಳ ಒಂದು ಸಮೂಹ. ಇಲ್ಲಿ ಪ್ರತಿಯೊಂದು ಭಾಗದ ಗ್ರಾಹಕರ ಅಗತ್ಯತೆಗಳು, ಅವರ ವರ್ತನೆ ಎಲ್ಲವೂ ಬೇರೆ ಬೇರೆ. ಉದಾಹರಣೆಗೆ ನೋಡಿ, ಕೊಯಮತ್ತೂರಿನಂತಹ ಪ್ರಬುದ್ಧ ನಗರದ ಗ್ರಾಹಕರು ಪ್ರೀಮಿಯಂ ಬ್ರ್ಯಾಂಡ್ಗಳಿಗೆ ಹೆಚ್ಚು ದುಡ್ಡು ಖರ್ಚು ಮಾಡ್ತಾರೆ. ಆದರೆ ರಾಂಚಿಯಂತಹ ಆಕಾಂಕ್ಷಿ ನಗರಗಳು ಮುಂದಿನ ಬೆಳವಣಿಗೆಯ ಹಾಟ್ಸ್ಪಾಟ್ಸ್ಗಳು. ಹಾಗೆಯೇ ಆಗ್ರಾದಂತಹ ನಗರಗಳಲ್ಲಿ ಭವಿಷ್ಯದ ದೊಡ್ಡ ಅವಕಾಶ ಅಡಗಿದೆ. ಕಂಪನಿಗಳು ಈ ಹಲವು ಭಾರತಗಳನ್ನು ಅರ್ಥ ಮಾಡಿಕೊಳ್ಳಲೇಬೇಕು. ಇದರ ಜೊತೆಗೆ ನಮ್ಮೆಲ್ಲರ ಶಾಪಿಂಗ್ ಮಾಡುವ ರೀತಿ, ಸರ್ಚ್ ಮಾಡುವ ರೀತಿ ಕೂಡ ಬದಲಾಗಿದೆ. ಮೊದಲೆಲ್ಲ ಬರೀ ಡ್ರೆಸ್ ಅಂತ ಹುಡುಕ್ತಿದ್ವಿ ಅಷ್ಟೇ. ಆದರೆ ಈಗ ಹಾಗಲ್ಲ. ಈಗ ಜನರು ಆಲಿಯಾ ಕಟ್ ಡ್ರೆಸ್ ಅಂತ ಸ್ಪೆಸಿಫಿಕ್ ಆಗಿ ಹುಡುಕ್ತಾರೆ. ಇದು ಎಲ್ಲಿಂದ ಬಂತು? ಸೋಷಿಯಲ್ ಮೀಡಿಯಾ, ಇನ್ಫ್ಲೂಯೆನ್ಸರ್ಸ್ಗಳಿಂದ. ಇದು ಗ್ರಾಹಕರು ಎಷ್ಟು ಸ್ಮಾರ್ಟ್ ಆಗ್ತಿದ್ದಾರೆ ಅನ್ನೋದಕ್ಕೆ ಒಂದು ನಿಜವಾದ ಉದಾಹರಣೆ. ಹಾಗಾದ್ರೆ ಈ ಎಲ್ಲಾ ಬೆಳವಣಿಗೆಗಳು ಭಾರತದ ಕಾಮರ್ಸ್ ಭವಿಷ್ಯವನ್ನ ಹೇಗೆ ರೂಪಿಸ್ತಿವೆ? ಇದು ಈಗ ಬರೀ ಇಬ್ಬರ ನಡುವಿನ ಯುದ್ಧವಾಗಿ ಉಳಿದಿಲ್ಲ. ಬದಲಿಗೆ ಇದೊಂದು ಕಾಂಪ್ಲೆಕ್ಸ್, ಮಲ್ಟಿ ಫ್ರಂಟ್ ಯುದ್ಧರಂಗವಾಗಿ ಬದಲಾಗಿದೆ. ಇಲ್ಲೊಂದು ಮಾತು ತುಂಬಾ ಮುಖ್ಯವಾಗುತ್ತೆ. ಗೆಲ್ಲೋರು ಅತಿ ದೊಡ್ಡ ಕಂಪನಿ ಆಗಿರ್ಬೇಕಂತಿಲ್ಲ. ಯಾರು ಈ ಹಲವು ಭಾರತಗಳಿಗೆ ಸರಿಯಾಗಿ ಸೇವೆ ಸಲ್ಲಿಸ್ತಾರೋ ಅವರೇ ನಿಜವಾದ ವಿಜೇತರು. ಇದು ಇಡೀ ಚರ್ಚೆಯ ಸಾರಾಂಶ. ನಾವಿವತ್ತು ಚರ್ಚೆ ಮಾಡಿದ ಪ್ರಮುಖ ಅಂಶಗಳನ್ನು ಒಮ್ಮೆ ನೋಡೋಣ.
ಒಂದು, ಭಾರತದ ಇ-ಕಾಮರ್ಸ್ ಮಾರುಕಟ್ಟೆ ನಿಜಕ್ಕೂ ಅದ್ಭುತವಾದ ಬೆಳವಣಿಗೆ ಕಾಣ್ತಿದೆ. 2, ಹಳೆಯ ದೈತ್ಯರಿಗೆ ಹೊಸ ಆಟಗಾರರು ನಿಜವಾದ ನೆಲಮಟ್ಟದ ಸವಾಲನ್ನು ಒಡ್ಡುತ್ತಿದ್ದಾರೆ. ಮತ್ತು 3, ಈ ಹಲವು ಭಾರತಗಳನ್ನು ಅರ್ಥ ಮಾಡಿಕೊಳ್ಳುವುದೇ ಗೆಲುವಿನ ನಿಜವಾದ ದಾರಿ. ಕೊನೆಗೆ ಒಂದು ಪ್ರಶ್ನೆ ನಮ್ಮೆಲ್ಲರನ್ನೂ ಕಾಡುತ್ತೆ. ಇಷ್ಟೆಲ್ಲ ವೈವಿಧ್ಯತೆ ಇರೋ ಈ ಮಾರುಕಟ್ಟೆಯಲ್ಲಿ ಒಬ್ಬನೇ ವಿಜೇತ ಅಂತ ಇರೋಕೆ ಸಾಧ್ಯನಾ? ಅಥವಾ ಈ ರೀಟೇಲ್ ಯುದ್ಧಭೂಮಿ ಹೀಗೆಯೇ ಯಾವತ್ತೂ ಮುಗಿಯದೆ ಮುಂದುವರಿಯುತ್ತಾ? ಇದರ ಬಗ್ಗೆ ಯೋಚನೆ ಮಾಡಬೇಕಿದೆ.